ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್ ಎಲ್ಲವನ್ನು ಕೂಡ ಡೆಪ್ಲಾಯ್ ಮಾಡಿದ್ದಾರೆ. ಬ್ರಹ್ಮೋಸ್ ಮಿಸೈಲ್, INS ವಿಕ್ರಾಂತ್ ಸಜ್ಜಾಗಿದೆ. ಮಧ್ಯರಾತ್ರಿಯೇ ಶುರುವಾಗುತ್ತಾ ಕೌಂಟ್ ಡೌನ್? ಕಾಯ್ತಾ ಇದ್ದೀವಿ ಶುರುವಾಗ್ಲಿ ಅಂತ, ಕಾಯ್ತಾ ಇದ್ದೀವಿ ಶುರುವಾಗ್ಲಿ ಅಂತ. ಶುರು ಆಗಬೇಕು, ಗೊತ್ತಾಗಬೇಕು. ಇಷ್ಟು ದಿನ ಅಯ್ಯೋ ಪಾಪ ಅಲ್ಲಿರೋರು ಕೂಡ ಮನುಷ್ಯರೇ ಅಂತ ಹೇಳಿ ಎಲ್ಲೋ ಒಂದು ಕಡೆ ಸೌಜನ್ಯಯುತವಾಗಿ, ಸೌಹಾರ್ದಯುತವಾಗಿ, ಸನ್ನಡತೆ ಆಧಾರದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸದ್ಗುಣ ಇದೆಲ್ಲವನ್ನು ಕೂಡ ಮನಸ್ಸಲ್ಲಿಟ್ಕೊಂಡು ಓಕೆ ಓಕೆ ಅಂತ ಇದ್ವಿ. ಇನ್ನಾಗಲ್ಲ, ಚಾನ್ಸೇ ಇಲ್ಲ, ನಾಗೋದೇ ಇಲ್ಲ. ನಿನ್ನೆ ಹೊಟ್ಟೆ ಎಲ್ಲ ಉರಿತಾ ಇತ್ತು, ನಮಗೆ ಅಳು ಬರ್ತಾ ಇತ್ತು. ಆ ಭರತ್ ಭೂಷಣ್ ಮಗ ಅಮ್ಮನನ್ನು ಅಪ್ಕೊಂಡು ಅಪ್ಪ ಇನ್ನು ಬರೋದಿಲ್ವಾ ಅಂತ ಆ ಥರದ ಮನಸ್ಥಿತಿಯಲ್ಲಿ ಅಳಬೇಕಾದ್ರೆ ಪದಗಳೇ ಬರ್ತಾ ಇಲ್ಲ. ಇನ್ನು ಸಾಕು, ಇನ್ನು ಮಾತು ಬೇಡವೇ ಬೇಡ ನಮಗೆ. ಇನ್ನು ಆ್ಯಕ್ಷನ್ ಶುರು ಮಾಡಿ. ಅಲ್ಲಿ ಈಗ ಉಗ್ರರ ಬೇಸ್ಗಳಂತೇನು ಮಾಡ್ಕೊಂಡಿದ್ದಾರಲ್ಲ, ಗಡಿಯಲ್ಲಿ 40-50 ಬೇಸ್ಗಳನ್ನು ಮಾಡ್ಕೊಂಡಿದ್ದಾರೆ ಉಗ್ರರ ಬೇಸ್ ಅಂತೇಳಿ, ಅದೆಲ್ಲವೂ ಕೂಡ ಧ್ವಂಸ ಆಗಬೇಕು. ಧ್ವಂಸ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅದಕ್ಕೋಸ್ಕರನೇ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ರೆಡಿ ಆಗಿದೆ. ನಾನು ಇಸ್ರೇಲ್ಗೆ ಹೋಗಿದ್ದೆ, ವಾರ ಆಗಿತ್ತು. ನುಗ್ಗಿ ಹೊಡಿತಾ ಇದ್ರು ಗಾಜಾ ಪಟ್ಟಿಯಲ್ಲಿ, ನುಗ್ಗಿ ಹೊಡಿತಾ ಇದ್ರು. ಯಾವ ರೀತಿ ಹೊಡಿತಾ ಇದ್ರು ಅಂತೇಳಿ ಕಣ್ಣಾರ ನೋಡಿದ್ದೀವಿ. ಒಂದು ಸೆಕೆಂಡ್ ಕೂರ್ತಿರ್ಲಿಲ್ಲ, ಒಂದು ಸೆಕೆಂಡ್. ಆಪರೇಷನ್ ಬೇಸಿಂದ ಮಿಸೈಲ್ಗಳು ಹೋಗ್ತಾ ಇದ್ವು ಅಂತಂದರೆ, ಆ ಮಿಸೈಲ್ಗಳು ಹೋಗಿ ಬಿದ್ದಾಗ ಅಲ್ಲಿ ಟನಲ್ಗಳ ಒಳಗಡೆ ಅಡಗಿ ಕೂತಿದ್ರಲ್ಲ, ಆ ಟನಲ್ಗಳ ಒಳಗೆ ಹೋಗಿ ಹುಡುಕಿ ಕೊಂದಿದ್ರು. ಎಲ್ಲಿ? ಇಸ್ರೇಲ್ ಮತ್ತು ಗಾಜಾ ವಾರಾದಾಗ. ಆ ಥರ ನಮ್ಮವರನ್ನ ನುಗ್ಗಿ ಹೊಡೆದ್ರಲ್ಲ ಆ ಉಗ್ರರು, ಕ್ರಿಮಿಗಳು, ಅವರನ್ನ ನಮ್ಮವರು ಕೂಡ ಹಾಗೆ ನುಗ್ಗಿ ಹೊಡೆಯುವಂಥ ಸಂದರ್ಭ ಇದೆ. ಮೊದಲು ನಾವು ರಿಕ್ವೆಸ್ಟ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ, ಹೊರಗಡೆ ಹೋಗಿ ಅವರ ದೇಶದಲ್ಲಿ ಹೋಗಿ ನುಗ್ಗಿ ಹೊಡೀರಿ. ಅದಕ್ಕಿಂತ ಮುಂಚೆ ನಮ್ಮಲ್ಲೇ ಇದ್ದರೆ ಕೆಲವೊಂದಷ್ಟು ಕ್ರಿಮಿಗಳು, ಅವರನ್ನು ಮಟ್ಟ ಹಾಕಿ. ನಿಮ್ಮ ಹತ್ರ ಇನ್ಫಾರ್ಮೇಷನ್ ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಇಲ್ಲಿರೋರಿಂದ ಸಪೋರ್ಟಿಂದನೇ ಅಲ್ವಾ ಅವರು ನಮ್ಮವ್ರನ್ನ ಹೊಡೆದಿದ್ದು. 60-65 ಜನರನ್ನ ನೀವು ಲಿಸ್ಟ್ ಮಾಡ್ಕೊಂಡಿದ್ದೀರಲ್ಲ, ಆ 65 ಜನರು ಬರೆದಿಟ್ಕೊಳ್ಳಿ. ನಿಮ್ಮನ್ನು ಮಾತ್ರ ಮಟ್ಟ ಹಾಕಲ್ಲ, ನಿಮ್ಮಿಂದಾಗಿ ನಿಮ್ಮ ಕುಟುಂಬವು ಕೂಡ ಬೀದಿಗೆ ಬರಲೇಬೇಕು. ಇವತ್ತು ಹೆತ್ತವರು, ನಮ್ಮ ಮಗ ಕಾಶ್ಮೀರಕ್ಕೆ ಹೋಗಿದ್ದಾನೆ, ಏನೋ ಒಕೇಶನಲ್ಲಿ ಪ್ರವಾಸಕ್ಕೆ ಹೋಗಿದ್ದಾನೆ, ಭೂಲೋಕದ ಸ್ವರ್ಗ ಬಂದುಬಿಡ್ತಾನೆ ಅಂತೇಳಿ ನರಕ ದರ್ಶನ ತೋರಿಸಿದ್ರಲ್ಲಿ ಪಾಪಿಗಳು. ನರಕ ದರ್ಶನ, ಗನ್ ಪಾಯಿಂಟ್ ಹಣೆ ಹತ್ರ ಹಿಂಗಿಟ್ಟು ಹೊಡೆದಿದ್ರು. ಅದೇ ಥರನೇ ನಮ್ಮವ್ರು ಹೊಡೆಯುವಂಥ ಸಂದರ್ಭ ಬಂದಿತ್ತು. ಸಾಕು, ಪುಲ್ವಾಮಾ ಅಟ್ಯಾಕ್ ಆಯಿತು, ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದ್ರಿ, ಓಕೆ. ಪ್ರತಿನಿತ್ಯವೂ ಕೂಡ ಅವ್ರು ಬರೋದು ನಮ್ಮನ್ನು ಹೊಡೆಯೋದು, ಇನ್ನು ಅವರು ಬರ್ದಿದಂಗೆ ಮಾಡಿ ಅಷ್ಟೇ. ಕಾಲಿಡಬಾರ್ದು, ಯೋಚನೆ ಮಾಡ್ಬೇಕು ಇನ್ನು ಮುಂದೆ ಒಳಗಡೆ ಬರಬೇಕು ಅಂತಂದ್ರೆ. ನೋಡಿ, ಇವತ್ತು ಭಾರತದಲ್ಲಿರುವಂಥ ಎಲ್ಲ ಪಾಕಿಸ್ತಾನಿಗಳು ಈ ಸಾರ್ಕ್ ವೀಸಾ ಮೇಲೆ ಬಂದವ್ರದ್ದು ಇವತ್ತು ಎಂಡ್ ಆಯ್ತಾ, ರಾತ್ರಿ 12 ಗಂಟೆಗೆ ಎಂಡ್. ಅದು ನಾಳೆ ಈ ಜನರಲ್ ವೀಸಾ ಮೇಲೆ ಬಂದಿರ್ತಾರಲ್ಲ ಅವ್ರದ್ದು ಎಂಡ್ ಆಗುತ್ತೆ. ನಾಡಿದ್ದು ಮೆಡಿಕಲ್ ವೀಸಾ ಮೇಲೆ ಬಂದಿರೋದು ಎಂಡ್ ಆಗುತ್ತೆ. ಎಲ್ಲರೂ ಕೂಡ ವಾಪಸ್ ಹೋಗಲೇಬೇಕು. ನೀವೇ ಹೋಗ್ಬಿಡಿ. ಈಗ ಆಲ್ರೆಡಿ ಇವತ್ತು ಒಬ್ಬ ಮಹಿಳೆಯನ್ನ ಗಡಿಪಾರು ಮಾಡಿದಾಯ್ತು. ಇದು ಸ್ಟಾರ್ಟ್. ಇನ್ನು ಪಿಕ್ಚರ್ ಅಭಿ ಬಾಕಿಯೇ ಶುರುವಾಗುತ್ತೆ. ಒಬ್ಬೊಬ್ರನ್ನು ಕೂಡ ನಾವು ಮದುವೆ ಆಗಿ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀವಿ, ಇಲ್ಲ ಬೇಡ ಹೋಗಿ ಕಳಿಸ್ತಾ ಇರಿ, ಯಾರು ಬೇಡ. ಆಮೇಲೆ ಅದ್ಯಾರೋ ಇವತ್ತು ಆ ಫ್ಲಾಗ್ಗಳನ್ನು ನೆಲಕ್ಕೆ ಹಾಕಿದ್ರು ಅಂತೇಳಿ ಪಾಕಿಸ್ತಾನದ ಬಾವುಟಗಳನ್ನು ಎತ್ಕೊಂಡು ಮಡಚಿ ಭದ್ರಾ ಮಾಡ್ತದಲ್ಲ, ಅವ್ರನ್ನೂ ಕಳಿಸಿ ಹಾಗೆ ಅವ್ರ ಜೊತೆ. ಅವ್ರು ಬೇಡ ನಮ್ಮ ಭಾರತದಲ್ಲಿ. ನಿಮ್ಗೇನು ಅನಿಸ್ತಿಲ್ವಾ? ನಾಚಿಕೆ ಆಗಲಿಲ್ವಾ? ಅಲ್ಲಿ ಹೆಂಗಸರು ಮಕ್ಕಳ ಮುಂದೆನೆ, ಹೆಂಡತಿರು ಮಕ್ಕಳ ಮುಂದೆನೆ ಗಂಡಂದ್ರನ್ನ ಕೊಂದ್ರಲ್ಲ, ಅದನ್ನ ನೋಡಿದಾಗ ನಿಮ್ಗೇನು ಅನಿಸ್ತಿಲ್ವಾ? ರಕ್ತ ಕೂದಿಲಿಲ್ವಾ? ಕೇವಲ ಬಾವುಟನ ರೋಡಲ್ಲಿ ಹಾಕಿದ್ರು ಅಂತೇಳಿ ನಿಮ್ ರಕ್ತ ಕೂದೋದಕ್ಕೆ ಶುರುವಾಯ್ತಲ್ಲ. ನೋಡಿ ಇದೇ ದೃಶ್ಯ. ನಿಮಗೆ ಬಾವುಟನ ನೆಲಕ್ಕೆ ಹಾಕ್ಬಿಟ್ರು, ನೋಡಕ್ ಆಗ್ತಿಲ್ಲ, ಅಯ್ಯೋ
ಯಾಕೆ ಅಲ್ಲಿ ಅವ್ರನ್ನ ಸಾಯಿಸಿದ್ರಲ್ಲ 28 ಜನರನ್ನ. ಕೇಳಿ 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 ನಿಮ್ಗೆ ಆಗ ಹೊಟ್ಟೆ ಉರಿಲಿಲ್ವಾ? ಅಯ್ಯೋ ಪಾಪ ಅನಿಸ್ಲಿಲ್ವಾ? ಆ ಬಾವುಟನ ಹಾಕ್ಬಿಟ್ರು ಅಂತೇಳಿ ನೀವು ಅಯ್ಯೋ ಪಾಪ ಅಂತ ಬಂದ್ಬಿಟ್ರಲ್ಲ. ನಿಮ್ದು ಏನೇ ಉದ್ದೇಶ ಇರ್ಬೋದು. ನಮ್ಮವರನ್ನು ಯಾಕೆ ಅವ್ರು ಹೇಳ್ತಾರೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ. ಚೆನ್ನಾಗಿದ್ದೀವಿ ಅಂದ್ಕೊಂಡೇ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾರೆ. ಬೆನ್ನಿಗೆ ಚೂರಿ ಹಾಕೋ ಕೆಲಸ. ಬರೋದು ಒಳಗಡೆ ಸಮರ ಫಿಕ್ಸ್. ಗಡಿಯಲ್ಲಿ ರಫೇಲ್, ಅರ್ಜುನ್ ಟ್ಯಾಂಕ್ ಎಲ್ಲವನ್ನ ಕೂಡ ಡೆಪ್ಲಾಯ್ ಮಾಡಿದ್ದಾರೆ. ಬ್ರಹ್ಮೋಸ್ ಮಿಸೈಲ್, INS ವಿಕ್ರಾಂತ್ ಸಜ್ಜಾಗಿದೆ. ಮಧ್ಯರಾತ್ರಿಯೇ ಶುರುವಾಗುತ್ತಾ ಕೌಂಟ್ ಡೌನ್? ಕಾಯ್ತಾ ಇದ್ದೀವಿ ಶುರುವಾಗ್ಲಿ ಅಂತೆ. ಶುರುವಾಗ್ಲಿ ಅಂತೆ. ಶುರು ಆಗಬೇಕು, ಗೊತ್ತಾಗಬೇಕು. ಇಷ್ಟು ದಿನ ಅಯ್ಯೋ ಪಾಪ ಅಲ್ಲಿರೋರು ಕೂಡ ಮನುಷ್ಯರೇ ಅಂತ ಹೇಳಿ ಎಲ್ಲೋ ಒಂದು ಕಡೆ ಸೌಜನ್ಯಯುತವಾಗಿ, ಸೌಹಾರ್ದಯುತವಾಗಿ, ಸನ್ನಡತೆ ಆಧಾರದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸದ್ಗುಣ ಇದೆಲ್ಲವನ್ನು ಕೂಡ ಮನಸ್ಸಲ್ಲಿಟ್ಕೊಂಡು ಓಕೆ ಅಂತ ಇನ್ನಾಗಲ್ಲ. ಚಾನ್ಸೇ ಇಲ್ಲ, ನಾಗೋದೇ ಇಲ್ಲ. ನಿನ್ನೆ ಹೊಟ್ಟೆ ಎಲ್ಲ ಉರಿತಾ ಇತ್ತು, ನಮಗೆ ಅಳು ಬರ್ತಾ ಇತ್ತು. ಆ ಭರತ್ ಭೂಷಣ್ ಮಗ ಅಮ್ಮನನ್ನು ಅಪ್ಕೊಂಡು ಅಪ್ಪ ಇನ್ನು ಬರೋದಿಲ್ವಾ ಅಂತ ಆ ಥರದ ಮನಸ್ಥಿತಿಯಲ್ಲಿ ಅಳಬೇಕಾದ್ರೆ ಪದಗಳೇ ಬರ್ತಾ ಇಲ್ಲ. ಇನ್ನು ಸಾಕು, ಇನ್ನು ಮಾತು ಬೇಡವೇ ಬೇಡ ನಮಗೆ. ಇನ್ನು ಆ್ಯಕ್ಷನ್ ಶುರು ಮಾಡಿ. ಅಲ್ಲಿ ಈಗ ಉಗ್ರರ ಬೇಸ್ಗಳಂತೇನು ಮಾಡ್ಕೊಂಡಿದ್ದಾರಲ್ಲ ಗಡಿಯಲ್ಲಿ, 40-50 ಬೇಸ್ಗಳನ್ನು ಮಾಡ್ಕೊಂಡಿದ್ದಾರೆ ಉಗ್ರರ ಬೇಸ್ ಅಂತೇಳಿ. ಅದೆಲ್ಲವೂ ಕೂಡ ಧ್ವಂಸ ಆಗಬೇಕು. ಧ್ವಂಸ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಅದಕ್ಕೋಸ್ಕರನೇ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ರೆಡಿ ಆಗಿದೆ. ನಾನು ಇಸ್ರೇಲ್ಗೆ ಹೋಗಿದ್ದೆ, ವಾರ ಆಗಿತ್ತು. ನುಗ್ಗಿ ಹೊಡಿತಾ ಇದ್ರು ಗಾಜಾ ಪಟ್ಟಿಯಲ್ಲಿ, ನುಗ್ಗಿ ಹೊಡಿತಾ ಇದ್ರು. ಯಾವ ರೀತಿ ಹೊಡಿತಾ ಇದ್ರು ಅಂತೇಳಿ ಕಣ್ಣಾರ ನೋಡಿದ್ದೀವಿ. 1 ಸೆಕೆಂಡ್ ಕೂರ್ತಿರ್ಲಿಲ್ಲ. 1 ಸೆಕೆಂಡ್ ಆಪರೇಷನ್ ಬೇಸಿಂದ ಮಿಸೈಲ್ಗಳು ಹೋಗ್ತಾ ಇದ್ವು ಅಂತಂದರೆ, ಆ ಮಿಸೈಲ್ಗಳು ಹೋಗಿ ಬಿದ್ದಾಗ ಅಲ್ಲಿ ಟನಲ್ಗಳ ಒಳಗಡೆ ಅಡಗಿ ಕೂತಿದ್ರಲ್ಲ, ಆ ಟನಲ್ಗಳ ಒಳಗೆ ಹೋಗಿ ಹುಡುಕಿ ಕೊಂದಿದ್ರು. ಎಲ್ಲಿ? ಇಸ್ರೇಲ್ ಮತ್ತು ಗಾಜಾ ವಾರಾದಾಗ. ಆ ಥರ ನಮ್ಮವರನ್ನ ನುಗ್ಗಿ ಹೊಡೆದ್ರಲ್ಲ ಆ ಉಗ್ರರು, ಕ್ರಿಮಿಗಳು, ಅವರನ್ನ ನಮ್ಮವರು ಕೂಡ ಹಾಗೆ ನುಗ್ಗಿ ಹೊಡೆಯುವಂಥ ಸಂದರ್ಭ ಇದೆ. ಮೊದಲು ನಾವು ರಿಕ್ವೆಸ್ಟ್ ಮಾಡೋದು ಕೇಂದ್ರ ಸರ್ಕಾರಕ್ಕೆ, ಹೊರಗಡೆ ಹೋಗಿ ಅವರ ದೇಶದಲ್ಲಿ ಹೋಗಿ ನುಗ್ಗಿ ಹೊಡೀರಿ. ಅದಕ್ಕಿಂತ ಮುಂಚೆ ನಮ್ಮಲ್ಲೇ ಇದ್ದರೆ ಕೆಲವೊಂದಷ್ಟು ಕ್ರಿಮಿಗಳು, ಅವರನ್ನು ಮಟ್ಟ ಹಾಕಿ. ನಿಮ್ಮ ಹತ್ರ ಇನ್ಫಾರ್ಮೇಷನ್ ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಇಲ್ಲಿರೋರಿಂದ ಸಪೋರ್ಟಿಂದನೇ ಅಲ್ವಾ ಅವರು ನಮ್ಮವ್ರನ್ನ ಹೊಡೆದಿದ್ದು. 60-65 ಜನರನ್ನ ನೀವು ಲಿಸ್ಟ್ ಮಾಡ್ಕೊಂಡಿದ್ದೀರಲ್ಲ, ಆ 65 ಜನರು ಬರೆದಿಟ್ಕೊಳ್ಳಿ. ನಿಮ್ಮನ್ನು ಮಾತ್ರ ಮಟ್ಟ ಹಾಕಲ್ಲ, ನಿಮ್ಮಿಂದಾಗಿ ನಿಮ್ಮ ಕುಟುಂಬವು ಕೂಡ ಬೀದಿಗೆ ಬರಲೇಬೇಕು. ಇವತ್ತು ಹೆತ್ತವರು, ನಮ್ಮ ಮಗ ಕಾಶ್ಮೀರಕ್ಕೆ ಹೋಗಿದ್ದಾನೆ, ಏನೋ ಒಕೇಶನಲ್ಲಿ ಪ್ರವಾಸಕ್ಕೆ ಹೋಗಿದ್ದಾನೆ, ಭೂಲೋಕದ ಸ್ವರ್ಗ ಬಂದುಬಿಡ್ತಾನೆ ಅಂತೇಳಿ ನರಕ ದರ್ಶನ ತೋರಿಸಿದ್ರಲ್ಲಿ ಪಾಪಿಗಳು. ನರಕ ದರ್ಶನ, ಗನ್ ಪಾಯಿಂಟ್ ಹಣೆ ಹತ್ರ ಹಿಂಗಿಟ್ಟು ಹೊಡೆದಿತ್ತು. ಅದೇ ಥರನೇ ನಮ್ಮವ್ರು ಹೊಡೆಯುವಂಥ ಸಂದರ್ಭ ಬಂದಿತ್ತು. ಸಾಕು, ಪುಲ್ವಾಮಾ ಅಟ್ಯಾಕ್ ಆಯಿತು, ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದ್ರಿ, ಓಕೆ. ಪ್ರತಿನಿತ್ಯವೂ ಕೂಡ ಅವ್ರು ಬರೋದು ನಮ್ಮನ್ನು ಹೊಡೆಯೋದು, ಇನ್ನು ಅವರು ಬರ್ದಿದಂಗೆ ಮಾಡಿ ಅಷ್ಟೇ. ಕಾಲಿಡಬಾರ್ದು, ಯೋಚನೆ ಮಾಡಬೇಕು ಇನ್ನು ಮುಂದೆ ಒಳಗಡೆ ಬರಬೇಕು ಅಂತಂದ್ರೆ. ನೋಡಿ, ಇವತ್ತು ಭಾರತದಲ್ಲಿರುವಂಥ ಎಲ್ಲ ಪಾಕಿಸ್ತಾನಿಗಳು ಈ ಸಾರ್ಕ್ ವೀಸಾ ಮೇಲೆ ಬಂದವ್ರದ್ದು ಇವತ್ತು ಎಂಡ್ ಆಯ್ತಾ, ರಾತ್ರಿ 12 ಗಂಟೆಗೆ ಎಂಡ್. ಅದು ನಾಳೆ ಈ ಜನರಲ್ ವೀಸಾ ಮೇಲೆ ಬಂದಿರ್ತಾರಲ್ಲ ಅವ್ರದ್ದು ಎಂಡ್ ಆಗುತ್ತೆ. ನಾಡಿದ್ದು ಮೆಡಿಕಲ್ ವೀಸಾ ಮೇಲೆ ಬಂದಿರೋದು ಎಂಡ್ ಆಗುತ್ತೆ. ಎಲ್ಲರೂ ಕೂಡ ವಾಪಸ್ ಹೋಗಲೇಬೇಕು. ನೀವೇ ಹೋಗ್ಬಿಡಿ. ಈಗ ಆಲ್ರೆಡಿ ಇವತ್ತು ಒಬ್ಬ ಮಹಿಳೆಯನ್ನ ಗಡಿಪಾರು ಮಾಡಿದ್ದಾಯ್ತು. ಇದು ಸ್ಟಾರ್ಟ್. ಇನ್ನು ಪಿಕ್ಚರ್ ಅಭಿ ಬಾಕಿಯೇ ಶುರುವಾಗುತ್ತೆ. ಒಬ್ಬೊಬ್ರನ್ನು ಕೂಡ ನಾವು ಮದುವೆ ಆಗಿ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀವಿ, ಇಲ್ಲ ಬೇಡ ಹೋಗಿ ಕಳಿಸ್ತಾ ಇರಿ, ಯಾರು ಬೇಡ. ಆಮೇಲೆ ಅದ್ಯಾರೋ ಇವತ್ತು ಆ ಫ್ಲಾಗ್ಗಳನ್ನು ನೆಲಕ್ಕೆ ಹಾಕಿದ್ರು ಅಂತೇಳಿ ಪಾಕಿಸ್ತಾನದ ಬಾವುಟಗಳನ್ನು ಎತ್ಕೊಂಡು ಮಡಚಿ